ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ನಾವು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಸೋಗಳ್ಳಿ ಗ್ರಾಮದಲ್ಲಿರುವಂತಹ ಭೀಮನಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದು ಕಬಿನಿ ನದಿಯ ಹಿನ್ನೀರಿನ ಮಧ್ಯೆ ನೆಲೆಸಿರುವಂತಹ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರವಾದ ಧಾರ್ಮಿಕ ಕ್ಷೇತ್ರ. ಪ್ರಕೃತಿಯ ಮಡಿಲಿನಲ್ಲೇ ಇರುವಂತಹ ಈ ಕ್ಷೇತ್ರ ಆಧ್ಯಾತ್ಮಿಕ ಶಾಂತಿ ಹಾಗೆ ನಿಸರ್ಗ ಸೌಂದರ್ಯಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ. ಭೀಮನಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಸಮಗ್ರ ವಿವರಗಳನ್ನು ಒಂದಷ್ಟು ನಾವು ನೋಡ್ಕೊಂಡು ಬರೋಣ. ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನ ಮೈಸೂರಿಂದ 74 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಕಬಿನಿ ನದಿಯ ಹಿನ್ನೀರಿನ ಮನಮೋಹಕ ಪರಿಸರದಲ್ಲಿ ಈ ದೇವಸ್ಥಾನ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ದೇವಸ್ಥಾನದ 3 ಭಾಗಗಳಲ್ಲಿ ಕಬಿನಿ ನದಿಯ ನೀರು ಆವರಿಸಿದೆ. ಇದು ಒಂದು ಸುಂದರವಾದ ದ್ವೀಪದಂತೆ ನಮಗೆ ಕಾಣುತ್ತೆ. ಸುತ್ತಲೂ ನೀರಿರುವಂಥದ್ದು, ಹಸಿರು ವನಸಿರಿ ಮತ್ತು ಜಲರಾಶಿಯ ಮಧ್ಯೆ ಇರುವ ಈ ಪುಣ್ಯಕ್ಷೇತ್ರ ಭಕ್ತರ ಕಣ್ಣಿಗೆ ತಂಪು ನೀಡುವಂಥ ಒಂದು ಅದ್ಭುತ ಸ್ವರ್ಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸ್ಥಳೀಯ ಇತಿಹಾಸ ಮತ್ತು ಜನಪದ ನಂಬಿಕೆಯ ಪ್ರಕಾರ ಭೀಮನಕೊಲ್ಲಿಯಲ್ಲಿ ಕಲಿಯುಗದ ದೈವವಾದ ಮಲೆಮಹದೇಶ್ವರ ಸ್ವಾಮಿಯ ಮೂಲ ಜನ್ಮಸ್ಥಳ ಅಥವಾ ಅವತರಿಸಿದ ಪುಣ್ಯಭೂಮಿ ಅಂತ ಪರಿಗಣನೆ ಮಾಡಲಾಗುತ್ತೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮುನ್ನ ಸ್ವಾಮಿಯ ಈ ಭಾಗದಲ್ಲಿ ನೆಲೆಸಿದ್ರು ಎಂಬ ನಂಬಿಕೆ ಕೂಡ ಭಕ್ತರಲ್ಲಿದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಧಾರ್ಮಿಕವಾಗಿ ಒಂದಷ್ಟು ಉನ್ನತವಾದ ಸ್ಥಾನ ಇರುವಂಥದ್ದನ್ನು ನಾವು ಗಮನಿಸಬಹುದು. ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂತಹ ಮಲೆಮಹದೇಶ್ವರ ಸ್ವಾಮಿಯ ವಿಗ್ರಹ ಸ್ವಯಂಭೂ ಅಥವಾ ಉದ್ಭವ ಮೂರ್ತಿ ಅಂತ ನಂಬಲಾಗಿದೆ. ಮಹದೇಶ್ವರ ಸ್ವಾಮಿಯ ಮೊದಲ ಉದ್ಭವ ಮೂರ್ತಿ ಭೀಮನಕೊಲ್ಲಿಯಲ್ಲಿದ್ದರೆ ಎರಡನೆಯ ಮೂರ್ತಿ ಮಲೆಮಹದೇಶ್ವರ ಬೆಟ್ಟದಲ್ಲಿದೆ ಎಂಬ ನಂಬಿಕೆ ಕೂಡ ಇದೆ. ಈ ಉದ್ಭವಲಿಂಗಕ್ಕೆ ಪ್ರತಿದಿನ ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜೆ ಮತ್ತು ಅಭಿಷೇಕ ನೆರವೇರುತ್ತೆ. ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿದೆ. ಇದರ ಇತಿಹಾಸ ಚೋಳ ರಾಜವಂಶದ ಕಾಲಕ್ಕೆ ಹೊಂದಿಕೊಂಡಿರುವಂಥದ್ದು. ಚೋಳರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಮೊದಲ ಬಾರಿಗೆ ಆರಾಧನೆ ಆರಂಭ ಆಗಿತ್ತು ಎಂಬ ಇತಿಹಾಸ ಕೂಡ ಇದೆ. ಈ ಭಾಗದ ಸುತ್ತಮುತ್ತ ಹಳೆಯ ಕಾಲದ ಜೈನ ದೇವಾಲಯದ ಅವಶೇಷಗಳು, ತಾಳೆಮರಗಳ ಸಾಲುಗಳು ಇಂದಿಗೂ ಕೂಡ ಇತಿಹಾಸದ ಕುರುಹಾಗಿ ಉಳ್ಕೊಂಡಿರುವಂಥದ್ದು. ಕಬಿನಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದಾಗ ಮೂಲ ದೇವಸ್ಥಾನದ ಆವರಣ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. ಆನಂತರ ಈಗಿರುವಂತಹ ಆಧುನಿಕ ಶೈಲಿಯ ಸುಂದರ ದೇವಸ್ಥಾನವನ್ನು ನದಿಯ ದಂಡೆಯ ಮೇಲೆ ಹೊಸದಾಗಿ ನಿರ್ಮಿಸಲಾಯಿತು. ವಿಶೇಷ ಅಂದರೆ ಬೇಸಿಗೆಯ ದಿನಗಳಲ್ಲಿ ಕಬಿನಿ ಜಲಾಶಯದ ನೀರು ಕಡಿಮೆಯಾದಾಗ ಹಿನ್ನೀರಿನಲ್ಲಿ ಮುಳುಗಿರುವಂತಹ ಹಳೆಯ ದೇವಸ್ಥಾನದ ಪಳೆಯುಳಿಕೆಗಳು ಭಕ್ತರ ಕಣ್ಣಿಗೆ ಗೋಚರ ಆಗುತ್ತೆ. ಇನ್ನಷ್ಟು ರಹಸ್ಯ ಸುರಂಗ ಮಾರ್ಗ ಕೂಡ ಇದೆ ಅಂತ ನಂಬಲಾಗಿದೆ. ಭೀಮನಕೊಲ್ಲಿ ಕ್ಷೇತ್ರದ ಸುತ್ತ ಹಲವು ರಹಸ್ಯ ಪೌರಾಣಿಕ ಕಥೆಗಳು ಕೂಡ ಹೆಣ್ಕೊಂಡಿದೆ. ಈ ದೇವಸ್ಥಾನದಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರಸಿದ್ಧ ಚಿಕ್ಕದೇವಮ್ಮ ದೇವಸ್ಥಾನದ ಆಕೆ ಸಂಪರ್ಕ ಕಲ್ಪಿಸುವಂತಹ ರಹಸ್ಯವಾದಂಥ ಸುರಂಗ ಮಾರ್ಗವು ಈ ದೇವಾಲಯದ ಒಳಗಿಂದ ಇತ್ತು ಅಂತ ಈ ಭಾಗದ ಹಿರಿಯರು ಹೇಳ್ತಾರೆ. ರಾಜ ಮಹಾರಾಜರು ಮತ್ತು ಸನ್ಯಾಸಿಗಳು ಈ ಮಾರ್ಗವನ್ನು ಬಳಕೆ ಮಾಡ್ತಾ ಇದ್ರು ಅಂತ ನಂಬಿಕೆ ಈ ಭಾಗದಲ್ಲಿದೆ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಮಹದೇಶ್ವರ ಸ್ವಾಮಿಯ ಅದ್ಧೂರಿ ಜಾತ್ರೆ ಕೂಡ ನಡೆಯುತ್ತೆ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದರೆ ಕಬಿನಿ ಹಿನ್ನೀರಿನಲ್ಲಿ ನಡೆಯುವಂಥ ತೆಪ್ಪೋತ್ಸವ. ವಿದ್ಯುತ್ ದೀಪದಿಂದ ಸಿಂಗರಿಸಿದ ತೆಪ್ಪದಲ್ಲಿ ಸ್ವಾಮಿಯನ್ನು ಕೂರಿಸಿ ನದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ನದಿಯ ಆಚೆಯ ದಂಡೆಯ ಗ್ರಾಮ ಕಾರಾಪುರ, ಮಗ್ಗೆ, ಮಳಲಿ ಮುಂತಾದ ಕಡೆಗಳಿಂದ ಭಕ್ತರು ಇಲ್ಲಿ ಯಾಂತ್ರೀಕೃತ ಬೋಟು ಮೂಲಕ ಬಂದು ಪೂಜೆಯಲ್ಲಿ ಕೂಡ ಪಾಲ್ಗೊಳ್ಳುತ್ತಾರೆ. ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಇದು ಭೀಮನಕೊಲ್ಲಿ ಅತ್ಯುತ್ತಮ ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು. ವಾರಾಂತ್ಯದಲ್ಲಿ ಪ್ರಕೃತಿ ಪ್ರೇಮಿಗಳು ಹಾಗೂ ಛಾಯಾಗ್ರಾಹಕರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಕಬಿನಿ ಹಿನ್ನೀರಿನ ಶಾಂತ ವಾತಾವರಣ, ತಂಪಾದ ಗಾಳಿ, ಈಜಾಡೋದು ಹಾಗೆ ಸ್ಥಳೀಯರಿಗೆ ಮೀನುಗಾರಿಕೆಯನ್ನು ವೀಕ್ಷಿಸುವುದು ಒಂದು ಹೊಸ ಅನುಭವವನ್ನು ನೀಡುತ್ತೆ. ಈ ಭಾಗದಲ್ಲಿ ಭಾಳಷ್ಟು ದನಕರುಗಳನ್ನು ಕೂಡ ನೀವು ನೋಡಬಹುದು. ಇದೆಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಕೂಡ ಈ ಪ್ರದೇಶಕ್ಕೆ ಭೇಟಿಯನ್ನು ನೀಡಬಹುದು. ಇದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಸೋಗಳ್ಳಿ ಗ್ರಾಮದಲ್ಲಿರುವಂಥ ಭೀಮನಕೊಲ್ಲಿಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ.